ಜಂಗಮಕೋಟೆ ಹೋಬಳಿ ಸುಮಾರು 13 ಹಳ್ಳಿಯಲ್ಲಿ ಇವತ್ತು KIDB ಅಕ್ವಿಜೇಷನ್ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಹೋಬಳಿ KIDB ಜಮೀನುಗಳ ರೈತರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ರೈತ ಸಂಘದವರು ಅಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ರೈತರು ತಾವೇನು ಇವತ್ತು ಬಂದು ತಮ್ಮ ಒಂದು ಸಮಸ್ಯೆಗಳನ್ನ ಇವತ್ತು ನಮ್ಮ ಗಮನಕ್ಕೆ ತಂದಿದ್ದೀರ. ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 1.5 ವರ್ಷಕ್ಕೆ ಮುಂಚೆ 2850 ಎಕರೆ ಇವತ್ತು ಕೈಗಾರಿಕೆ ಪ್ರದೇಶಕ್ಕೆ ಇವತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಸುಮಾರು ಜನ ಇವತ್ತು ನಮ್ಮ ನಡಪನಾಯಕನಹಳ್ಳಿ ಇರ್ಬೋದು, ಹೆಣ್ಣಂಗೂರು ಇರ್ಬೋದು, ತಾದೂರು ಇರ್ಬೋದು, ಬಸವಪಟ್ಟಣ ಇರ್ಬೋದು, ಈ ಭಾಗದ ರೈತರು ಮತ್ತು ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಬಂದು ನಮಗೊಂದು ಮನವಿಯನ್ನು ಕೊಟ್ಟರೆ ಆ ಸಂದರ್ಭದಲ್ಲಿ ಆವತ್ತು ಆ ರೈತರಿಗೆ ನಾನೊಂದು ಮಾತು ಕೊಟ್ಟೆ. ಇವತ್ತು ಈ ಒಂದು ಕ್ಷೇತ್ರದ ಸ್ವಾಭಿಮಾನ ಮತದಾರರ ಒಂದು ಆಶೀರ್ವಾದದಿಂದ ಇವತ್ತು ನಾನು JDS ಪಕ್ಷದ ಒಬ್ಬ ಶಾಸಕನಾಗಿ ತಾವು ಆಯ್ಕೆ ಮಾಡಿದ್ದೀರಾ. ಇವತ್ತು ಸರ್ಕಾರದ ವಿರುದ್ಧವಾಗಿರ್ತಕ್ಕಂಥ ಶಾಸಕರಾಗಿದ್ದು ಇವತ್ತು KIDB ನಿಲ್ಲಿಸ್ತಕ್ಕಂಥ ಶಕ್ತಿ ನಮಗಿಲ್ಲ, ತರ್ತಕ್ಕಂಥ ಶಕ್ತಿ ಈಗ ನಮಗಿಲ್ಲ ಅಂತ ಅವ್ರಿಗೆ ನಾನು ಅವತ್ತು ಸಂದರ್ಭದಲ್ಲಿ ಹೇಳಿದ್ದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಈ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಏನೇ ಮಾಡಿ ಆ ಗ್ರಾಮಗಳ ಸುತ್ತಮುತ್ತ ಇರ್ತಕ್ಕಂಥ ಕೃಷಿ ಜಮೀನನ್ನು ಬಿಡಿಸ್ತಕ್ಕಂಥದ್ದು ನಾನು ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡ್ತೀನಿ ಅಂತ ಆ ಸಂದರ್ಭದಲ್ಲಿ ನಾನು ಅವ್ರಿಗೆ ಮಾತು ಕೊಟ್ಟೆ. ಆ ಮಾತಿನಂತೆ ಇವತ್ತು ನಮ್ಮ ನಡಪನಾಯಕನಹಳ್ಳಿಯಲ್ಲಿ ಸುಮಾರು 200 ಎಕರೆಗೆ ಹೆಚ್ಚಿನಾಗಿ ಇವತ್ತು ರೈತರಿಗೆ ಜಮೀನು ಬಿಡಿಸ್ತಕ್ಕಂಥದ್ದಾಗೈತೆ. ಮತ್ತು ಹೆಣ್ಣಂಗೂರಲ್ಲಿ, ತಾದೂರಲ್ಲಿ, ಬಸವಪಟ್ಟಣ ಒಟ್ಟು 474 ಎಕರೆ ಇವತ್ತು ಕೃಷಿ ಜಮೀನನ್ನು ಬಿಡಿಸ್ತಕ್ಕಂಥದ್ದು ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಡಾಕ್ಟರ್ MC ಸುಧಾಕರ್ ಅವರು ಮತ್ತು ನಮ್ಮ ಕೈಗಾರಿಕೆ ಸಚಿವರು MB ಪಾಟೀಲ್ ಅವ್ರನ್ನ ಸಂಬಂಧಪಟ್ಟಂತೆ KIDB ಅಧಿಕಾರಿಗಳನ್ನ ನಾವು ನಿರಂತರವಾಗಿ ಅವ್ರಿಗೆ ಮನವಿ ಕೊಟ್ಟು ಅವರು ಒಂದು ಸರ್ಕಾರದಿಂದ ಇವತ್ತು 474 ಎಕರೆ ಜಮೀನು ಬಿಡಿಸ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಅದಾದಮೇಲೆ ಇವತ್ತೇನಾಗೈತೆ, ಏನು ಇದೇ ತಿಂಗಳು ದಿನಾಂಕ 6, 8, 9, 10 KIDB ಅಧಿಕಾರಿಗಳು ಅಲ್ಲಿರ್ತಕ್ಕಂಥ ರೈತರಿಗೆ ಎಲ್ರಿಗೂ ನೋಟಿಸ್ ಕೊಟ್ಟು ಇವತ್ತು ಒಂದೊಂದು ಭಾಗದಲ್ಲಿ ಒಂದೊಂದು ದರ ಫಿಕ್ಸ್ ಮಾಡೋಂಥದ್ದು ಇವತ್ತು ನಮಗೂ ಸಂಪೂರ್ಣವಾಗಿ ಮಾಹಿತಿ ಬಂದೈತೆ. ಇವ್ರ ಬೇಡಿಕೆ ಏನೈತೆ, ಇವತ್ತು ರೈತರಿಗೆ ಇನ್ನೂ ಹೆಚ್ಚಿನ ದರವನ್ನು ಕೊಡಿಸ್ತಕ್ಕಂಥ ಕೆಲಸ ಆಗ್ಬೇಕಂತ ಅವ್ರ ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಒಂದು ವಿಚಾರ ಏನಂದರೆ, ನಾವು ಬದುಕಿರೋ ತನಕ ನಾವು ದೇವೇಗೌಡರ ಶಿಷ್ಯನಾಗಿ ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಮ ಪಕ್ಷದ ಮುಖಂಡರಿಂದ ನಾನು ಶಾಸಕನಾಗಿರೋದು. ನಮ್ಮ ಪ್ರಾಣ ಇರೋ ತನಕ ನಾನು ರೈತರ ವಿರುದ್ಧ ಯಾವುದೇ ಕೆಲಸ ಮಾಡೋದಿಲ್ಲ, ಆಮೇಲೆ ಯಾರ ವಿರುದ್ಧವಾಗೂ ನಾನು ಕೆಲಸ ಮಾಡೋದು. ನನ್ನ ಒಂದು ಅಧಿಕಾರ ಅವಧಿಯಲ್ಲಿ ನಾನು ದ್ವೇಷದ ರಾಜಕಾರಣ ಮಾಡೋನಲ್ಲ. ರಾಜಕಾರಣ ಇವತ್ತು ನಾವು ಮಾಡೋಕ್ಕೆ ಕಾರಣ ಶ್ರೀಮಾನ್ ದೇವೇಗೌಡರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ಅವರ ಮೇಲೆ ಅಭಿಮಾನಕ್ಕೆ ನಾನು ರಾಜಕಾರಣ ಮಾಡ್ತಾ ಇರೋದು. ಇವತ್ತು ಇವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾನು ಸಂಬಂಧಪಟ್ಟಂಥ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ನಮ್ಮ ಕೈಗಾರಿಕೆ ಸಚಿವರಿಗೆ ಮತ್ತು ಕೈಗಾರಿಕೆ ಅಧಿಕಾರಿಗಳು ಮತ್ತೊಮ್ಮೆ ನಾನು ಅವ್ರ ಗಮನಕ್ಕೆ ತಂದು ಇವತ್ತು ತಾವು ನಿಗದಿ ಮಾಡಿರ್ತಕ್ಕಂಥ ದರ ಇವತ್ತು ರೈತರಿಗೆ ಇವತ್ತು ಅದು ಸಾಲ್ತಾ ಇಲ್ಲ, ಇನ್ನೂ ಹೆಚ್ಚಿನ ದರವನ್ನು ಕೊಡಬೇಕು. ಯಾಕಂದರೆ ನಮ್ಮ ಜಂಗಮಕೋಟೆ ಹೋಬಳಿ ಇವತ್ತು ಭಾಳಷ್ಟು ಬೆಂಗಳೂರು ಗ್ರಾಮಾಂತರಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು, ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹಿಂದೆ 16-17 ಕಿಲೋಮೀಟರ್ದಲ್ಲಿ ಇರ್ತಕ್ಕಂಥ ಭೂಮಿ ಆಗಿರೋದ್ರಿಂದ ನೀವು ಹೆಚ್ಚಿನ ದರ ಕೊಡ್ಬೇಕಂತೇಳಿ ನಾನು ಈ ಎಲ್ಲ ಮಂತ್ರಿಗಳನ್ನ ಮತ್ತು ಅಧಿಕಾರಿಗಳನ್ನ ಭೇಟಿ ಮಾಡಿ ಅವ್ರನ್ನ ಮನವೊಲಿಸಿ ಮತ್ತೆ ನಿಮಗೊಂದು ದಿನಾಂಕ ನಾನು ನಿಗದಿ ಮಾಡ್ತೀನಿ. ಆ ದಿನ ತಾವು ರೈತರು, ನಮ್ಮ KIDBಗೆ ಸಂಬಂಧಪಟ್ಟಂಥ ಎಲ್ಲ ರೈತರು ತಾವು ಬಂದಾಗ ನಾವು ಅವ್ರ ಮುಂದೆ ಕುಂತು ನೇರವಾಗಿ ಚರ್ಚೆ ಮಾಡೋಣ. ಇವತ್ತು ನಮ್ಮ ರೈತರ ಸಮಸ್ಯೆಗಳು ಈ ಥರ ಇದೆ, ತಾವು ಏನು ಇವತ್ತು ಒಂದು ಭಾಗದಲ್ಲಿ 1,20,00,000 ಮಾಡಿದಿರಿ, ಇನ್ನೊಂದು ಭಾಗದಲ್ಲಿ 1,30 ಮಾಡಿದಿರಿ, ಇನ್ನೊಂದು ಭಾಗದಲ್ಲಿ 1,60 ಮಾಡಿದಿರಿ ಅಂತ ತಾವು ನಿಗದಿ ಮಾಡಿದಿರೋ, ಇದಕ್ಕಿಂತ ಹೆಚ್ಚಿನ ದರ ಕೊಡ್ಬೇಕನ್ನೋಂಥದ್ದನ್ನ ನಾವು ಅವರು ಮನವಿಯನ್ನು ಮಾಡಿ, ಅದ್ರ ಜೊತೆಗೆ ಇವತ್ತು ಕೈಗಾರಿಕೆಗಳು ಏನು ಬರ್ತಾವೋ ಆ ಭಾಗದಲ್ಲಿ ಜಮೀನು ಕೊಟ್ಟಿರ್ತಕ್ಕಂಥ ರೈತರಿಗೆ ಪ್ರತಿ ಮನೆಗೂ ಒಂದು ಉದ್ಯೋಗ ಕೊಡ್ಬೇಕನ್ನೋದು ಕೂಡ ನಾವು ಅವ್ರ ಮುಂದೆ ನಾವು ಮನವಿಯನ್ನು ಇಟ್ಟು ನಾನು ಪ್ರಾಮಾಣಿಕತೆಯಿಂದ ತಮ್ಮ ಒಂದು ಮನವಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಇವತ್ತು KIDB
ಬರ್ಬೇಕನ್ನೋಂಥದ್ದು. A bright future begins with the right education. Are you looking for the best place for your child to learn and grow? Welcome to a school where learning is joyful, creativity is encouraged, and every child is valued. At our school, learning is joyful, meaningful, and inspiring. We focus on academics, creativity, discipline, and overall development. A safe and caring environment where every child shines. Admissions open for the academic year 2026-27 from pre-KG to grade 10th. Contact us 8618131401 for more queries. Enroll today, build a bright future for your child at Sri Gadadri English Public School. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315.